ಇನ್ನು ದುಬೈನಲ್ಲಿರುವಂತಹ ಮತ್ತೊಬ್ಬ ಕನ್ನಡಿಗ ಸಂಜು ಗೌಡ ಅವರು ಅಲ್ಲಿರುವಂತಹ ವಾಸ್ತವದ ಪರಿಸ್ಥಿತಿ ಏನಿದೆ, ಅಲ್ಲಿ ಈಗಿನ ಸದ್ಯದ ಪರಿಸ್ಥಿತಿ ಏನಿದೆ, ಅಲ್ಲಿರುವಂತಹ ಜನರ ಪರಿಸ್ಥಿತಿ ಏನಿದೆ, ಕನ್ನಡಿಗರ ಪರಿಸ್ಥಿತಿ ಏನಿದೆ ಎಲ್ಲವನ್ನ ಸಹ ನ್ಯೂಸ್ ಫಸ್ಟ್ ಮೂಲಕವಾಗಿ ಕನ್ನಡಿಗರಿಗೆ ಪರಿಚಯಿಸುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ, ಮಾಹಿತಿಯನ್ನ ಕೊಡುವಂತಹ ಕೆಲಸವನ್ನ ಮಾಡ್ತಾರೆ. ಸರ್ ನಮಸ್ತೆ. ನಮಸ್ತೆ ಸರ್. ಸರ್ ಈಗ ನೀವು ಹೇಗಿದ್ದೀರಾ? ಫಸ್ಟ್ ನಾವು ಸೇಫ್ ಆಗಿದ್ದೀವಿ ಸರ್. ಓಕೆ ಸರ್, ನಿಮ್ಮ ಜೊತೆ ಎಷ್ಟು ಜನ ಕನ್ನಡಿಗರಿದ್ದಾರೆ, ಸದ್ಯದ ಪರಿಸ್ಥಿತಿ ಏನಿದೆ, ನೀವು ಯಾವ ಪ್ರದೇಶದಲ್ಲಿ ಇದ್ದೀರಾ, ಇನ್ ಡಿಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಬಹುದು ಅಲ್ಲಿನ ಬಗ್ಗೆ? ಖಂಡಿತ. ಸೊ ನಾವಿರುವಂತದ್ದು ದುಬೈಯಲ್ಲಿ ಅಲ್ಕೋಜನ್ ಏರಿಯಾದಲ್ಲಿ ಇದ್ದೀವಿ. ಸೊ ಇಲ್ಲಿನ ವಾತಾವರಣ ಬಂದು ಎಲ್ಲ ಇಲ್ಲಿ ಸುರಕ್ಷಿತವಾಗಿದ್ದಾರೆ. ಆಲ್ಮೋಸ್ಟ್ ಎಲ್ಲ ಇಲ್ಲಿ ತುಂಬಾ ಕನ್ನಡಿಗರು ಇದ್ದಾರೆ, ಬಟ್ ಎಲ್ಲ ಸೇಫ್ ಆಗಿದ್ದಾರೆ. ನಮ್ಮ ನಿಯರ್ ಬೈ ಏರಿಯಾಗಳಂತಂದ್ರೆ ಪಾಮ್ ಜುಮೇರ್ ಆಗಿರ್ಬೋದು, ಮತ್ತೆ ಬುರ್ಜ್ ಖಲೀಫಾ ಸೈಡಲ್ಲಿ ಆಗಿರ್ಬೋದು, ಅಲ್ಲಿ ಮಿಸೈಲ್ಗಳು ಲಾಂಚ್ ಆಗಿತ್ತು. ಬಟ್ ಆ ಮಿಸೈಲ್ಸ್ಗಳನ್ನ ಇಂಟರ್ಸೆಪ್ಟ್ ಕೂಡ ಮಾಡಿದ್ದಾರೆ. ಅಲ್ಲೇನೆ ಇಂಟರ್ಸೆಪ್ಟ್ ಮಾಡಿ ಜಸ್ಟ್ ಶೆಲ್ಗಳು ಮಾತ್ರ ಕೆಳಗಡೆ ಬಿತ್ತು. ಅಲ್ಲಿ ಒಂದೆರಡು ಹೋಟ್ಲ್, ಪಾಮ್ ಜುಮೇರಾ ಹತ್ರ ಒಂದೆರಡು ಹೋಟ್ಲ್ ಬಿದ್ದಿರ್ಬೋದು. ಬಟ್ ಇಲ್ಲಿ ಬುರ್ಜ್ ಖಲೀಫಾ ಹತ್ರ ನಿನ್ನೆ ನೈಟ್ ಅಟ್ಯಾಕ್ ಆಗಿದ್ದದು. ಸೊ ಬಟ್ ಅದನ್ನ ಇಂಟರ್ಸೆಪ್ಟ್ ಮಾಡಿ, ಸೊ ಬುರ್ಜ್ ಖಲೀಫಾಗೆ ಏನು ಕೂಡ ಹಾನಿ ಆಗಿಲ್ಲ. ಸೊ ಎಲ್ಲ ಸೇಫ್ ಆಗಿದ್ದಾರೆ ಇಲ್ಲಿ ಆಲ್ಮೋಸ್ಟ್ ಆಲ್. ಓಕೆ, ಇಲ್ಲ ನಿನ್ನೆ ರಾತ್ರಿ ಯಾವಾಗ ಆ ದಾಳಿ ಆಗುತ್ತೆ ಅಂದರೆ ಭಾರತದ ಕಾಲಮಾನ ಪ್ರಕಾರ ಬಹುತೇಕ ಒಂದು 7-8 ಗಂಟೆ ಸುಮಾರಾಗಿ ಆಗಿರುವಂಥದ್ದು. ಆ ಬುರ್ಜ್ ಖಲೀಫಾದಿಂದ ಕೇವಲ ಕೆಲವೇ ಕೂಗಳತೆ ದೂರದಲ್ಲಿ, ಜೊತೆಗೇನೆಂದರೆ ಆ ಪಾಮ್ ಐಲ್ಯಾಂಡ್ ಹತ್ರನೂ ಸಹ ಆಗಿದೆ ಅನ್ನುವಂತಹ ವಿಚಾರ ಗೊತ್ತಾಯಿತು. ಈಗಿನ ಪರಿಸ್ಥಿತಿ ಏನಿದೆ? ಅವೆರಡು ದಾಳಿ ಬಿಟ್ಟರೆ ಮತ್ತೆ ಬೇರೆ ಎಲ್ಲೂ ದಾಳಿ ಆಗಿಲ್ವಾ ಅಲ್ಲಿ? ಈಗ ಅರ್ಲಿ ಮಾರ್ನಿಂಗ್ ಇಲ್ಲಿ ಮತ್ತೆ ಏರ್ಪೋರ್ಟ್ ಹತ್ರ ಟರ್ಮಿನಲ್ 3 ಹತ್ರ ನಿನ್ನೆ ನೈಟ್ ಮತ್ತೆ ಅರ್ಲಿ ಮಾರ್ನಿಂಗ್ ಅನ್ಸುತ್ತೆ ಮತ್ತೆ ಒಂದು ದಾಳಿ ಆಗಿದೆ. ಸೊ ಅಲ್ಲಿ 4 ಜನ ಏನೋ ಇಂಜೂರ್ ಆಗಿದ್ದಾರೆ. ಸೊ ಅದ್ ಬಿಟ್ರೆ ಆಲ್ಮೋಸ್ಟ್ ಅಲ್ಲೆಲ್ಲ ಸೇಫ್ ಇದ್ದಾರೆ. ಇನ್ನ ಆಲ್ಮೋಸ್ಟ್ ಎಲ್ಲ ಏರ್ಲೈನ್ಸ್ ಗಳು ಕೂಡ ಕ್ಯಾನ್ಸಲ್ ಆಗಿದಾವೆ. ಯಾವ ಫ್ಲೈಟ್ಗಳು ಇವಾಗ ರನ್ನಿಂಗ್ ಅಲ್ಲಿ ಇಲ್ಲ. ಸೊ ಆಸ್ ಆಫ್ ನಾವು ಇವಾಗ ಎಲ್ಲಾ ಕಡೆ ಕಂಟ್ರೋಲ್ ತಗೊಂಡಿದ್ದಾರೆ ಸಿಚುವೇಶನ್ ನ. ಅಷ್ಟೊಂದು ಭಯ ಪಡುವಂತ ಅವಶ್ಯಕತೆ ಇಲ್ಲ. ಇಲ್ಲೆಲ್ಲರೂ ಆಲ್ಮೋಸ್ಟ್ ಆಲ್ ಸೇಫ್ ಇದ್ದಾರೆ. ಈಗ ನೀವಿರುವಂತಹ ಪ್ರದೇಶದ ಸ್ವಲ್ಪ ಏನಂದ್ರೆ ವಿಡಿಯೋ ಮೂಲಕ ತೋರಿಸಬಹುದಾ ಅಲ್ಲಿ ಹೇಗಿದೆ ಪರಿಸ್ಥಿತಿ, ಜನರೆಲ್ಲ ಹೇಗೆ ಏನಂದ್ರೆ ಜೀವನ ಸಾಗಿಸ್ತಾ ಇದ್ದಾರೆ ಅಂತ? ನಾರ್ಮಲ್ ಆಗಿದೆ. ಸೊ ನೋಡಿ, ಇದು ನಾನಿರುವಂತ ರೂಮ್ ಏರಿಯಾ. ಸೊ ಆಲ್ಮೋಸ್ಟ್ ಅಲ್ಲಿ ಎಲ್ಲ ರನ್ನಿಂಗ್ ಅಲ್ಲೇ ನಡೀತಾ ಇದೆ. ಸೊ ಇಲ್ಲಿ ಅಷ್ಟೊಂದು ಏನು ಹೆದರುವಂತ ಅವಶ್ಯಕತೆ ಏನಿಲ್ಲ. ಎಲ್ಲ ಸೇಫ್ ಆಗಿದೆ. ನಾರ್ಮಲ್ ಬ್ಯಾಕ್ ಟು ನಾರ್ಮಲ್ ಲೈಫ್ ಅಲ್ಲಿ ಇದೆ. ಸೊ ಅಂದ್ರೆ ಹೆಚ್ಚು ವೆಹಿಕಲ್ಸ್ ಗಳನ್ನೋದು ಓಡಾಡ್ತಾ ಇಲ್ಲ ಇವಾಗ ಅಷ್ಟೇ. ಅಂದ್ರೆ ನಾರ್ಮಲ್ ಟೈಮಲ್ಲಿ ಅಂದ್ರೆ ಜಾಸ್ತಿ ವೆಹಿಕಲ್ಸ್ ಗಳು ಓಡಾಡ್ತಾ ಇತ್ತು, ಆದ್ರೆ ಈಗ ಓಡಾಡ್ತಿಲ್ಲ. ಹೌದು, ಕಮ್ಮಿ ವೆಹಿಕಲ್ಸ್ ಗಳು ಓಡಾಡ್ತಾ ಇದಾವೆ. ಓಕೆ, ಅಂದ್ರೆ ನಾರ್ಮಲ್ ನಿಮ್ಗೆ ಏನಾದ್ರೂ ಬೇಕಾದ್ರೆ ಸರ್ವಿಸ್ ಎಲ್ಲ ಸೇಮ್ ಸಿಗ್ತಾ ಇದೆನಾ? ಮೊದ್ಲು ಹೆಂಗ್ ಸಿಕ್ತಿತ್ತು ಹಂಗೆ? ಇಲ್ಲ, ಇವಾಗ ಸ್ವಲ್ಪ ಹೋಟೆಲ್ಸ್ ಗಳೆಲ್ಲ ಬಂದ್ ಆಗ್ಬಿಟ್ಟಿದಾವೆ. ಫುಡ್ ಗಿಡ್ ಏನಾರು ಆರ್ಡರ್ ಮಾಡ್ತೀವಿ ಅಂತಂದ್ರೆ ಅವು ಈಗ ರನ್ನಿಂಗ್ ಅಲ್ಲಿ ಇಲ್ಲ. ಸೊ ನಿಯರ್ ಬೈ ಶಾಪ್ ಗಳು ಇದಾವೆ, ಒಂದೆರಡು ಕೆಲವು ಶಾಪ್ ಗಳು ಓಪನ್ ಇದಾವೆ. ಗ್ರೋಸರಿ ಐಟಮ್ಸ್ ಗಳಿಗಾಗಿರ್ಬೋದು, ಇನ್ನೊಂದಕ್ಕಾಗಿರ್ಬೋದು. ಆಲ್ಮೋಸ್ಟ್ ಅಲ್ಲೆಲ್ಲ ತಗೊಂಡ್ ಇಟ್ಕೊಂಡಿದ್ರೆ ಆಲ್ರೆಡಿ ಮುಂಚೆನೆ. ಸರ್ಕಾರ ಯಾವ ರೀತಿ ಇನ್ಸ್ಟ್ರಕ್ಷನ್ ಕೊಟ್ಟಿದೆ ನಿಮಗೆ? ಅಲ್ಲಿ ಹೊರಗಡೆ ಬರ್ಬೋದಕ್ಕ, ಅಥವಾ ಏನಂದ್ರೆ ಏನಾದ್ರೂ ಎಮರ್ಜೆನ್ಸಿ ಇದ್ರೆ ಹೇಗೆ ನೀವು ರೀಚ್ ಆಗೋದು? ಅಂದ್ರೆ ಇವಾಗ ಇಲ್ಲಿ ಆಲ್ಮೋಸ್ಟ್ ಅಲ್ಲಿ ಎಲ್ಲಾ ಕಡೆಯಿಂದನೂ ಹೆಲ್ಪ್ ಲೈನ್ ನಂಬರ್ಸ್ ಗಳನ್ನ ಕೊಟ್ಟಿದ್ದಾರೆ. ಹಾಗೇನೆ ಇಫ್ ಇನ್ ಕೇಸ್ ನಮ್ಮ ನಿಯರ್ ಬೈ ಏರಿಯಾಗಳೇನಾದ್ರೂ ಮಿಸ್ಸಲ್ಲಿ ಅಟ್ಯಾಕ್ ಆಗ್ತಾ ಇತ್ತು ಅಂದ್ರೆ ಎಮರ್ಜೆನ್ಸಿ ಇಮಿಡಿಯೇಟ್ ಆಗಿ ನಮ್ಮ ಅಲರ್ಟ್ ಬರುತ್ತೆ, ಯಾರು ಹೊರಗಡೆ ಬರಬೇಡಿ ಅಂತೆಲ್ಲ. ಆಟೋಮೆಟಿಕ್ ಮೊಬೈಲ್ ಅಲ್ಲಿ ಸೈರನ್ ಇದ್ ಮಾಡಕ್ ಸ್ಟಾರ್ಟ್ ಆಗುತ್ತೆ. ಸೊ ನಾವು ಆಲ್ಮೋಸ್ಟ್ ಅಲ್ಲಿ ಎಲ್ಲ ರೂಮ್ ಅಲ್ಲೇ ಸೇಫ್ ಆಗಿರ್ತೀವಿ ಅವಾಗ. ಅದ್ ಬಿಟ್ಟು ಇನ್ನ ದುಬೈ ಸರ್ಕಾರದಿಂದ ಕೂಡ ತುಂಬಾ ಎಫೆಕ್ಟಿವ್ ಆಗಿ ವರ್ಕ್ ನ ಮಾಡ್ತಾ ಇದ್ದಾರೆ. ಸೊ ಆಲ್ಮೋಸ್ಟ್ ಎಲ್ಲರೂ ಸೇಫ್ ಆಗಿ ಇಡಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಇಲ್ಲಿ. ನೀವು ಎಷ್ಟು ಜನ ಇದ್ದೀರಾ ಸರ್ ಕನ್ನಡಿಗರಲ್ಲಿ ನಿಮ್ ಜೊತೆಗೆ? ನಮ್ ಜೊತೆಗೆ ಇದೀವಿ ಒಂದು 7-8 ಜನ ಹತ್ರ ಇದೀವಿ. 7-8 ಜನ. ಎಷ್ಟು ವರ್ಷದಿಂದ ಕೆಲಸ ಮಾಡ್ತಿದ್ದೀರಾ ನೀವು ಅಲ್ಲಿ, ಅಥವಾ ಎಷ್ಟು ವರ್ಷದಿಂದ ಅಲ್ಲಿದ್ದೀರಾ? ನಾವು 1.5 year ಆಯ್ತು ನಾವು ಬಂದು. 1.5 year ಆಯ್ತು. ಹೌದು. ಓಕೆ, ಅದ್ರ ಜೊತೆಗೆ ಸರ್ ಈಗ ನೀವು ಏನಾದರೂ ಇಂಡಿಯನ್ ಎಂಬಾಸಿ ಅವ್ರ ನಂಬರ್, ಎಮರ್ಜೆನ್ಸಿ ನಂಬರ್ ನಿಮ್ಮ ಹತ್ರ ಎಲ್ಲ ಇದಾವ? ಇಲ್ಲಿ ಇಂಡಿಯಾ ಎಂಬೆನ್ಸಿ ಕಡೆಯಿಂದ ಪೋಸ್ಟ್ ಮಾಡಿದ್ದಾರೆ, ಬಟ್ ನನ್ನ ಹತ್ರ ನಂಬರ್ ಇಲ್ಲ. ನಾನ್ ಜಸ್ಟ್ ನೋಡಿ ಇಟ್ಟಿದ್ದೀನಿ ಅಷ್ಟೇ. ಆಲ್ಮೋಸ್ಟ್ ಅಲ್ಲಿ ಎಲ್ಲಾ ಕಡೆ ಸ್ಪ್ರೆಡ್ ಮಾಡಿದ್ದಾರೆ ಆಲ್ರೆಡಿ ನ್ಯೂಸ್ ಗಳನ್ನ. ಹಾಗೆ ಇಲ್ಲಿ ತುಂಬಾ ಜನ ಏರ್ಪೋರ್ಟ್ ಅಲ್ಲಿ ಕನ್ನಡಿಗರು ಸಿಗಾಕೊಂಡವ್ರೆ ಬಂದು ಟೂರಿಸ್ಟ್ ಗೆ ಅಂತ ಬಂದು ಅಂತ ನ್ಯೂಸ್ ನೋಡಿದೆ. ಬಟ್ ಅವ್ರಿಗೂ ಕನ್ನೋ ಒಂದು ಬ್ರ್ಯಾಂಡ್ ಇದೆ ಇಲ್ಲಿ. ಅವ್ರದ್ದು ಇಂಪೋರ್ಟ್ ಅಂಡ್ ಎಕ್ಸ್ಪೋರ್ಟ್ ಬಿಸ್ನೆಸ್ ಮಾಡ್ತಾರೆ. ಸೊ ಅವ್ರ ಕಡೆಯಿಂದ ಆದಷ್ಟು ಹೆಲ್ಪ್ ಮಾಡ್ಲಿಕ್ಕೆ ಅವರು ಕೂಡ ಟ್ರೈ ಮಾಡ್ತಾ ಇದ್ದಾರೆ ಇಲ್ಲಿ. ಅಲ್ಲೀಗ ದುಬೈ ಕನ್ನಡ ಸಂಘದ ಅಧ್ಯಕ್ಷರು ಮತ್ತೇನಂದ್ರೆ ಒಕ್ಕಲಿಗ ಸಂಘದ ಅಧ್ಯಕ್ಷರು ಸಹ ನಮ್ಮ ಜೊತೆ ಮಾತನಾಡೋ ಸಂದರ್ಭದಲ್ಲಿ ಹೇಳಿದ್ರು, ಯತೀಶ್ ಗೌಡ ಏನಾದ್ರೂ ಇದ್ರೆ ಸಹಕಾರ ಮಾಡ್ತೀವಿ, ಅವ್ರ ಜೊತೆ ಕಾಂಟ್ಯಾಕ್ಟ್ ಅಲ್ಲಿ ಇರಿ, ನಮ್ಮ ಜೊತೆ ಕಾಂಟ್ಯಾಕ್ಟ್ ಅಲ್ಲಿ ಇರಿ ಅಂತ ನಂಬರ್ ಎಲ್ಲ ಕೊಟ್ಟರು. ಸೊ ಅದೇ ರೀತಿಯಾಗಿ ಬಹಳಷ್ಟು ಜನ ಸಹಕಾರ ಕೊಡ್ತಿದ್ದಾರೆ ಕನ್ನಡಿಗರಿಗೆ, ಸ್ಪೆಷಲಿ ಅಲ್ಲಿ ಹೋದಂತಹ ಜನರಿಗೆ.
ನೀವು ಸಹ ಅದೇ ರೀತಿಯಾಗಿ ಸೇವೆಯನ್ನು ಕೊಡಿ ಸರ್. ಯಾಕಂದರೆ ಇದು ಎಮರ್ಜೆನ್ಸಿ ಟೈಮ್. ಇಂಥ ಟೈಮಲ್ಲಿ ಬಹಳಷ್ಟು ಜನರಿಗೆ ಸಹಕಾರ ಕೊಡಬೇಕಾಗಿರುವಂಥದ್ದು ಅನಿವಾರ್ಯ ಆಗಿಬಿಡುತ್ತೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.